ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪರಪ್ಪನಗ್ರಹದಲ್ಲಿ ನಟ ದರ್ಶನ್ ಇದ್ದಾರೆ. ಜೈಲಲ್ಲಿ ದರ್ಶನ್ ಬಗ್ಗೆಯೇ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ. ಮತ್ತೆ ನಮ್ಮ ನಟ ಬಂದ್ರು ಅಂತ ಖೈದಿಗಳು ಮಾತಾಡ್ತಾ ಇದ್ದಾರಂತೆ. ದರ್ಶನ್ ಬ್ಯಾರಕ್ ಬಳಿ ಹೋಗೋಕೆ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ಸಹಜ ಅಲ್ವಾ? ದರ್ಶನ್ ಬ್ಯಾರಕ್ ಬಳಿ ಯಾರು ಕೂಡ ಬರದಂತೆ ಭದ್ರತೆಯನ್ನು ಒದಗಿಸಲಾಗಿದೆ. ಓಕೆ, ಇಲ್ಲಿ ನೋಡಿ, ಅವ್ರು ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಿಗೆ ಹೋದಾಗಲೂ ಅಷ್ಟೇ, ಅವ್ರ ಮನೆಯ ಸುತ್ತಮುತ್ತ ಅಷ್ಟೇ, ಅವ್ರು ಬಂದರು ಅಂದ ತಕ್ಷಣ ಅಭಿಮಾನಿಗಳು, ಸೆಲೆಬ್ರಿಟಿ ಅಂದಮೇಲೆ ಸಹಜ ಅವೆಲ್ಲವೂ ಜನ ಸೇರೋದು. ಅದರಲ್ಲೂ ದರ್ಶನ್ ಅವರಿಗೆ ವಿಪರೀತ ಪ್ರಮಾಣದಲ್ಲಿ ಫ್ಯಾನ್ಸ್ ಇದ್ದಾರೆ. ಈಗ ಅವರು ಕೂಡ ನಮ್ಮ ಜೊತೆಯೇ ನಮ್ಮ ಜೈಲಲ್ಲೇ ಇದ್ದಾರೆ ಅಂದಾಗ ಒಂದ್ಸಲ ನೋಡ್ಕೊಬರೋಣ ಅನ್ನುವಂತಹ ಕುತೂಹಲ, ಅದು ಸಹಜ, ಮಾನವನ ಗುಣ ಅಲ್ವಾ ಅದು. ದರ್ಶನ್ ಬಗ್ಗೆಯೇ ಜೈಲಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ವಾಪಸ್ ಬಂದ್ಬಿಟ್ರಂತೆ ಅಂತ. ಮತ್ತೆ ನಮ್ಮ ನಟ ಬಂದ್ರು ಅಂತ ಖೈದಿಗಳು ಮಾತಾಡ್ಕೊಳ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ, ಬರೀ ಮಾತಾಡ್ತಾ ಇಲ್ಲ. ಒಂದ್ಸಲ ಹೋಗಿ ನೋಡ್ಕೊಬರೋಣ, ನಮಸ್ತೆ ಬಾಸ್ ಅಂತ ಒಂದು ಗುಡ್ ಮಾರ್ನಿಂಗ್ ಹೇಳೋಣ, ವಿಶ್ ಮಾಡೋಣ ಅಂತ ಪ್ರಯತ್ನ ಪಡ್ತಾರೆ, ಸಹಜ ಅದು. ಬಟ್ ಹಾಗಾಗದಂತೆ ಇದೀಗ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. ದರ್ಶನ್ ಮತ್ತೆ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಆರೋಪ ಇದ್ರೂ ಕೂಡ ಕಾಯಿಲೆಯ ನೆಪವನ್ನ ಒಡ್ಡಿ ಅವರಿಗೆ ಜಾಮೀನನ್ನ ಹೈಕೋರ್ಟ್ ಕೊಟ್ಟಿತ್ತು. ಬಟ್ ನಿನ್ನೆ ಗಂಭೀರ ಆರೋಪ ಹೊತ್ತವರಿಗೆ ಜಾಮೀನು ಕೊಟ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗಲ್ವೇನ್ರಿ? ಇದು ಗೊತ್ತಿದ್ರು ಹೇಗ್ರಿ ನೀವು ಬೇಲ್ ಕೊಟ್ರಿ? ನೀವು ನಿಮ್ಮ ವಿವೇಚನೆಯನ್ನೇ ಬಳಸಿಲ್ಲ ಅಂತ ಹೈಕೋರ್ಟ್ಗೆ ಕ್ಲಾಸ್ ತಗೊಂಡಿದೆ ಸುಪ್ರೀಂ ಕೋರ್ಟ್. ನೆನ್ನೆ ದೊಡ್ಡ ಮೆಸೇಜ್ ಪಾಸ್ ಆಗಿದೆ ಸುಪ್ರೀಂ ಕೋರ್ಟ್ ಕಡೆಯಿಂದ. ಬರೀ ನಮ್ಮ ಹೈಕೋರ್ಟ್ ಅಂತಲ್ಲ, ಎಲ್ಲ ಕೋರ್ಟ್ಗಳಿಗೂ ಒಂದು ರೀತಿ ಕ್ಲಾಸ್ ತೊಗೊಂಡಂಗೆ ಆಗಿದೆ. ಸುಮ್ಮನೆ ಚಿಕ್ಕ ಪುಟ್ಟದಕ್ಕೆಲ್ಲ ಬೆನ್ನೋವು, ಸೊಂಟ ನೋವು, ಅಂದರೆ ನಾನು ಇವ್ರದ್ದು ಚಿಕ್ಕ ಪುಟ್ಟದು ಅಂತ ಹೇಳ್ತಾ ಇಲ್ಲ, ಬೇಲ್ ಕೊಡೋದಕ್ಕೆ ನೆಪಗಳು, ಆರೋಗ್ಯದ ನೆಪ ಒಡ್ತಾರಲ್ಲ ಅಂಥವ್ರೆಲ್ಲರಿಗೂ ಕೂಡ ಇನ್ನು ಮುಂದಕ್ಕೆ ಬೇಲ್ ಹಾಕಬೇಕಾದ್ರೆ, ಆರೋಗ್ಯದ ನೆಪ ಒಡ್ಬೇಕಾದ್ರೆ, ಬೇಲ್ಗೆ ಅಪ್ಲೈ ಮಾಡಬೇಕಾದ್ರೆ ಅಥವಾ ಮನವಿ ಮಾಡಬೇಕಾದ್ರೆ 1-2-3 ಸಲ ಯೋಚನೆ ಮಾಡಬೇಕು. ಇದು ವರ್ಕೌಟ್ ಆಗುತ್ತಾ, ನನಗೆ ಬಿ ಪಿ ಜಾಸ್ತಿ ಇದೆ ಅಂತ ಹೇಳೋಣ, ವರ್ಕೌಟ್ ಆಗುತ್ತಾ, ಬೇಲ್ ಸಿಗುತ್ತಾ? ನೋ, ಇನ್ನು ಮುಂದಕ್ಕೆ ಯೋಚನೆ ಮಾಡಬೇಕು. ಆ್ಯಂಡ್ ಕೋರ್ಟ್ಗಳು ಕೂಡ ತಮ್ಮ ವಿವೇಚನೆಯನ್ನು ಇನ್ನು ಮುಂದಕ್ಕೆ ಚಿಕ್ಕ ಪುಟ್ಟ ಕಾರಣಗಳಿಗೆಲ್ಲ ಬೇಲ್ ಕೊಡದೇ ಇರೋ ರೀತಿಯಲ್ಲಿ ವಿವೇಚನೆಯನ್ನು ಬಳಸಬೇಕಾಗತ್ತೆ. ಹೈಕೋರ್ಟ್ ನಿಜಕ್ಕೂ ಸುಪ್ರೀಂ ಕೋರ್ಟ್ ಕ್ಲಾಸ್ ತಗೊಂಡಿದೆ, ತಪರಾಕಿ ಹಾಕಿದೆ. ಯಾರೊಬ್ರು ಕೂಡ ಕಾನೂನಿಗಿಂತ ಮೇಲಲ್ಲ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲರೂ ಕಾನೂನನ್ನು ಪಾಲಿಸಬೇಕು. ಕಾನೂನೇ ಎಲ್ರಿಗೂ ಅಪ್ಪ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಇಂತಹ ದೊಡ್ಡ ಬ್ರೂಟಲ್ ಮರ್ಡರ್, ಸಾಕ್ಷಿಗಳು ಕಣ್ಮುಂದೆಯೇ ಓಡಾಡ್ತಾ ಇದೆ. ಹೀಗಿದ್ದಾಗ ಆರೋಪಿಗಳು ಇದರಲ್ಲಿ ಪ್ರಮುಖವಾಗಿ A1 A2 ಅಂತ ತಗೊಂಡಾಗ ಹಣವಂತರಿದ್ದಾರೆ, ಅಂದ್ರೆ ಆರ್ಥಿಕವಾಗಿ ಬಹಳ ಸ್ಟ್ರಾಂಗ್ ಇದ್ದಾರೆ, ರಾಜಕೀಯ ಒಂದು ಪ್ರಭಾವಿಗಳು ಕೂಡ ಹೌದು. ಹೀಗಿರುವಾಗ ಹೇಗೆ ನೀವು ಹೊರಗೆ ಬಿಡ್ತೀರಿ? ಆಮೇಲೆ ಈ ಸಾಕ್ಷಿಗಳ ಜೊತೆಗೆ ಹೊರಗೆ ಹೋದ ಮೇಲೆ ನಾನು ಬೆನ್ನೋವು ಆಪರೇಷನ್ ಮಾಡಿಸ್ಕೊಳ್ತೀನಿ ಅಂತ ಹೋದ ದರ್ಶನ್ ಅವರು ಸಾಕ್ಷಿಗಳ ಜೊತೆ ಹಲವು ಸಲ ಕಾಣಿಸ್ಕೊಂಡಿದ್ದಾರೆ. ಇವೆಲ್ಲವೂ ಏನು ತೋರ್ಸೋಕೆ ಹೊರಟಿದ್ದೀರಿ ನೀವು? ಇವರು ಈ ರೀತಿಯಾಗಿ ಐಷಾರಾಮಿ ಜೀವನವನ್ನ ಒಂದು ಮರ್ಡರ್ ಮಾಡಿರುವಂತಹ ಆರೋಪವನ್ನ ಹೊತ್ತು ನಡೆಸಬೇಕಾದ್ರೆ ಜೀವವನ್ನ ಕಳ್ಕೊಂಡಿರೋ ಕುಟುಂಬಗಳು ಇದನ್ನ ನೋಡ್ಕೊಂಡು ಹೆಂಗೆ ನಲ್ಗುತ್ತೆ? ಯೋಚನೆ ಮಾಡಿದ್ದೀರಾ ಅನ್ನುವಂತಹ ಕೆಲವೊಂದು ಕ್ಲಾಸನ್ನು ತಗೊಂಡಿದೆ, ಪ್ರಶ್ನೆಗಳನ್ನ ಕೇಳಿದೆ ಆರೋಪಿಗಳಿಗೆ. ಆಮೇಲೆ ಇನ್ನೊಂದು, ದರ್ಶನ್ ಅವರ ಕೆಲವೊಂದು ವಿಡಿಯೋಗಳು, ಫೋಟೋಗಳು ವೈರಲ್ ಆಗಿತ್ತು, ಗೊತ್ತಾ ನಿಮಗೆ? ನೆನಪಿದ್ಯಾ? ಅವರು ಒಂದು ಟೇಬಲ್ ಹಾಕೊಂಡು ಈವ್ನಿಂಗಲ್ಲಿ ನಾವು ಸ್ನ್ಯಾಕ್ಸ್ ಟೈಮ್ ಅಂತ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಹಾಗೆ ಟೀಗಿ ಕಪ್ಪೆಲ್ಲ ಇಟ್ಕೊಂಡು, ಟೀ ಕಪ್ ಸಾಸರ್ನೆಲ್ಲ ಇಟ್ಕೊಂಡು ಟೀ ಸೇವನೆ ಮಾಡ್ತಾ ಇದ್ದಿದ್ದು, ಅಥವಾ ಕಾಫಿನೋ, ಅಥವಾ ಅವರಿಗೆ ಬೆನ್ನೋವನ್ನೋ ಕಾರಣಕ್ಕೆ ಒಂದು ಲಕ್ಸುರಿ ಆದಂತಹ ಬೆಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದು, ಇದೆಲ್ಲವೂ ವೈರಲ್ ಆಗಿತ್ತು. ಫೋನ್ ಯುಗರಿ, ಒಂದು ಚಿಕ್ಕ ಫೋನ್ ಇದ್ಬಿಟ್ರೆ ಎಲ್ಲವೂ ಗೊತ್ತಾಗೋಗ್ಬಿಡುತ್ತೆ. ಮುಂಚೆ ಥರ ಅಲ್ಲ, ಮುಂಚೆ ಹೇಗಿತ್ತೋ ಗೊತ್ತಿಲ್ಲ ಫೆಸಿಲಿಟೀಸ್ ಜೈಲೊಳಗೆ, ಬಟ್ ಈಗೆಲ್ಲವೂ ವೈರಲ್ ಆಗಿತ್ತಲ್ಲ. ಹಾಗಾಗಿ ಈ 5 ಸ್ಟಾರ್ ಫೆಸಿಲಿಟೀಸ್ ಕೂಡ್ದು ಅದು ಜೈಲು. ಏನ್ ಅನ್ಕೊಂಡಿದ್ದೀರಿ ನೀವು? ಇವುಗಳು ಕೇಳ್ದಂಗೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಹಣ ಇದೆ ಅನ್ನೋ ಕಾರಣಕ್ಕೆ ಅವ್ರ ಮನ ಪರಿವರ್ತನೆ ಆಗುತ್ತಾ? ಶಿಕ್ಷೆ ಅನುಭವಿಸ್ದಂಗೆ ಆಗುತ್ತಾ? ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಇನ್ನೂ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಈ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಕೋರ್ಟಲ್ಲಿ ವಿಚಾರಣೆಗೆ ಬರಬೇಕು. ಈಗ ನಿನ್ನೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂಥದ್ದು ಜಾಮೀನಿಗೆ ಸಂಬಂಧಪಟ್ಟಂತೆ ಅಷ್ಟೇ, ಬೇಲ್ಗೆ ಸಂಬಂಧಪಟ್ಟಂತೆ ಅಷ್ಟೇ. ಇವರು ಇನ್ನೂ ಆರೋಪವನ್ನ ಹೊತ್ತಿದ್ದಾರೆ. ನಾವೆಲ್ಲವೂ ಈಗಲೇ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಬಟ್ ನೆನ್ನೆ ಸರಿಯಾಗಿ ಕ್ಲಾಸ್ ತೊಗೊಂಡಿದೆ ತುಂಬ. ಈಗ ಇದ್ರ ಕೆಳ ಹಂತದ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳೆಲ್ಲವೂ ಇರುತ್ತವಲ್ಲ, ಹೈಕೋರ್ಟ್, ಇವು ಎಲ್ಲವಕ್ಕೂ ಒಂದು ಪಾಠ ನೆನ್ನೆ, ಕಿವಿ ಮಾತು. ಸುಮ್ಮನೆ ಬೇಲ್ಗೆ ಅಪ್ಲೈ ಮಾಡೋ ಹಂಗಿಲ್ಲ. ಅಪ್ಲೈ ಮಾಡಿದ್ರು ಕೂಡ ಅವ್ರು ಕೊಡುವಂತಹ ರೀಸನ್ಸ್ಗಳಿರುತ್ತಲ್ಲ, ಕನ್ವಿನ್ಸ್ ಆಗಂಗೆ ಇರಬೇಕು. ಬೆನ್ನೋವು ಅನ್ನೋದು ಪಾರ್ಟಿಗಳಲ್ಲಿ, ಪಬ್ಗಳಲ್ಲಿ ಆರಾಮಾಗಿ ಎಂಜಾಯ್ ಮಾಡೋದು,
ವಿದೇಶಗಳಿಗೆ ಟ್ರಿಪ್ ಹೋಗೋದು ಹೆಂಗ್ರಿ ಆಗುತ್ತೆ ಅಂತ ಕೇಳಿದಾರೆ ನಿನ್ನೆ.